ಹೊರಗೆ ಹೋಗಿದ್ದಾರೆ, ಅವ್ರನ್ನ ಕಳಿಸ್ಕೊಡಿ. ನೋಡಿ ಅಮ್ಮ, ಇಲ್ಲೇ ಇರಿ ಅಮ್ಮ, ನಾ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೆ. ಎಂತರ್ಲಿ ಮಗ? ಹೆಣ್ಮಗು ಕಣತ್ತೆ. ಏನು ಎಣ್ಣ? ವಂಶದ ಕುಡಿ ಕೊಡ್ತೀನಿ ಅಂತಂದ್ರೆ ಈ ಎಣ್ಣೆ ಅಂತ ಗೊತ್ತಿದ್ಯಾ? ನಿನ್ ಮುಸುಡಿಗೆ ಎಣ್ಣೆ ಆಗೋದು. ನಮ್ಮ ಮನೆಗೆ ಬರಂಗಿಲ್ಲ, ಹೋಗ್ ಸಾಯ ಹೋಗಿ. ನಂಗೆ ಗೊತ್ತಿತ್ತು ನೀನು ಯಾವಾಗ ಅಳಿಗಣ್ಣ ಹಾಕೊಂಡೆ. ನಾನು ಊರವ್ರಿಗೆಲ್ಲ ಹೇಳ್ತಾ ಬಂದಿದ್ದೆ ನನ್ಗೆ ವಂಶ ಬೆಳಗೋ ಒಬ್ಬ ಗಂಡು ಮಗನ ಎತ್ಕೊಡ್ತಾಳೆ ಅಂತ. ನೀನೇನೆ ಈ ಅನಿಷ್ಟ ಎಣ್ಣೆ ಎತ್ಕೊಂಡಿದ್ಯಲ್ಲ, ನೀನು ಬೇಡ, ನಿನ್ ಮಗನು ಬೇಡ, ಎಲ್ಲಾರು ಇಲ್ಲ ಇಲ್ಲ, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ಮನೇಲಿ ಕಿತ್ತಿನ ಬರ್ತಾನ, ಗಂಡನ ಮನೇಲಿ ಚೆನ್ನಾಗಿರೋಣ ಗಂಡನ ಮನೇಲಿ ನಕ್ಕ ಚಿತ್ರ ಹಿಂಸೆ. ಇಲ್ಲ, ನಾನ್ ಸಾಯ್ಬೇಕು, ನಾನ್ ಇರ್ಬಾರ್ದು ಈ ಪ್ರಪಂಚದಲ್ಲಿ, ನಾನ್ ಇರ್ಬಾರ್ದು. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ಸಾಯ್ಬೇಕು. ನಾನ್ ಸಾಯ್ಬಾರ್ದು, ಈ ಪ್ರಪಂಚದಲ್ಲಿ ನಾನ್ ಬದುಕ್ಬೇಕು. ನಾನ್ ಪಟ್ಟಂತ ಕಷ್ಟ ನನ್ ಮಗು ಪಡದ್ ಬೇಡ. ನಾನ್ ಬದುಕ್ತೀನಿ, ನನ್ ಮಗುನ ಸಾಕಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತೀನಿ. ನಾನ್ ಸಾಯಲ್ಲ, ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತೀನಿ. ನಾನ್ ಬದುಕ್ತೀನಿ, ನಾನ್ ಬದುಕ್ತೀನಿ, ನಾನ್ ಬದುಕ್ತೀನಿ. ಅವಳ ಕೀಳಾಗಿ ಕಾಣೋದ್ಯಾಕೆ ನಾವು, ಅವಳ ಕೀಳಾಗಿ ಕಾಣೋದ್ಯಾಕೆ ನಾವು. ಎತ್ತೋಳು ಹೆಣ್ಣು ತಾನೆ ಒತ್ತೋಳು, ಹೆಣ್ಣು ತಾನೆ ಎತ್ತೋಳು, ಹೆಣ್ಣು ತಾನೆ ಒತ್ತೋಳು, ಹೆಣ್ಣು ತಾನೆ ಎತ್ತೊತ್ತು ತುತ್ತು ನೀಡಿದ, ನಮ್ಮ ಎತ್ತೊತ್ತು ತುತ್ತು ನೀಡಿದ. ಹೆಣ್ಣೆಂದು ಜರಿದಿರೇಕೆ ನೀವು, ಅವಳ ಕೀಳಾಗಿ ಕಾಣೋದ್ಯಾಕೆ ನಾವು, ಅವಳ ಕೀಳಾಗಿ ಕಾಣೋದ್ಯಾಕೆ ನಾವು. ಭದ್ರಾ ಭದ್ರಾ ಭದ್ರಾ, ಏನ್ಲ ಬೆಳಗ್ಗೆನೆ ಬಂದ್ಬಿಟ್ಟೆ. ನಾನು ಬರಲ್ಲ ಕಣ, ಸಂದ ಮೇಲೆ ಬರ್ತೀನಿ. ಅಯ್ಯೋ ಅದಕ್ಕೆಲ್ಲ ಕಂದ, ನಿನ್ನ ಹತ್ರ ಏನ್ ಮಾತು? ನಿಮ್ಮ ಅವ್ವನ್ ಕರೀಲ. ಯಾವಲ್ಲ ನಮ್ಮ ಅವ್ವನ್ ಕರಿ ಅಂತ ಇರೋನು? ಶಾಂತವಾಗಿರು. ನಾ ಶಾಂತವಾಗಿರ್ತೀನಿ ಕಣ್ಲ, ಎಲ್ಲಾರು ಯಾಕೆ ಕರ್ಕೊಂಡ್ ಬಂದಿದ್ಯಾ? ಅಕ್ಕ ಅಕ್ಕ ಅದಕ್ಕಲ್ಲ ಕಣಕ್ಕ, ಈ ಸಲ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಮ್ಮ ವಾರ್ಡಿಂದ ನಿಮ್ ಸೊಸೆನೆ ಎಲೆಕ್ಷನ್ ನಿಲ್ಸ್ಬೇಕು ಅನ್ಕೊಂಡಿದ್ದೀನಿ ಕಾಕ. ಅದಕ್ಕೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಏನ್ರಕ್ಕ? ಈ ಬಾರಿ ನನ್ನ ಹೆಂಡತಿ ಏನಾರ ಎಲೆಕ್ಷನ್ ಅಲ್ಲಿ ಗೆದ್ದುಬಿಟ್ರ ಈ ಊರಲ್ಲಿ ನಂದೇ ಆಡಳಿತ. ನನ್ ಸೊಸೆ ಏನಾದ್ರೂ ಗೆದ್ಬಿಟ್ರೆ ಈ ಊರಲ್ಲಿ ನಂದೇ ಆಡಳಿತ. ಸರಿ ಕಲ. ಸರಿ ಅಕ್ಕ, ಬರ್ತೀವಿ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಇವತ್ತು ಸೇರಿ ನನ್ನ ಈ ಚುನಾವಣೆಯಲ್ಲಿ ಗೆಲ್ಸಿದ್ದೀರಾ. ಇವತ್ತು ನಿಮ್ಮ ಆರ್ಥಿಕವಾಗಿ ಬೆಳೆಯೋದಕ್ಕೋಸ್ಕರ ನಾನು ತಾಲೂಕು ಪಂಚಾಯತಿ ಸಂಜೀವಿನಿ ವಿಭಾಗದಿಂದ ಒಬ್ಬ ಮೇಡಮ್ ಅನ್ನ ಕರೆಸಿದ್ದೀನಿ. ಅವರು ಇಲಾಖೆಯಿಂದ ಏನ್ ಸವಲತ್ತುಗಳು ಸಿಗುತ್ತೆ ಅಂತ ಹೇಳ್ತಾರೆ, ಅದನ್ನ ಕೇಳಿ ನೀವು. ನಾನು ಟಿ ನರಸೀಪುರ ತಾಲೂಕು ಪಂಚಾಯತಿ ಸಂಜೀವಿನಿ ವಿಭಾಗದಿಂದ ಬಂದಿದ್ದೀನಿ. ನೀವೇ ನಮ್ಮ ಸಂಜೀವಿನಿ ಉದ್ದೇಶ ಏನಂತಂದ್ರೆ, ನೀವೆಲ್ಲರೂ ಸಂಘಗಳನ್ನ ರಚನೆ ಮಾಡಿಕೊಂಡು ಅದರಲ್ಲಿ ಮಹಿಳೆಯರು ಆರ್ಥಿಕವಾಗಿ ಮುಂದುವರಿಬೇಕು ಅನ್ನೋದು ನಮ್ಮ ಸಂಜೀವಿನಿ ಒಕ್ಕೂಟದ ಒಂದು ಉದ್ದೇಶ ಆಗಿದೆ. ಆದ್ರಿಂದ ನೀವೆಲ್ಲರೂ ಸಂಘಗಳನ್ನ ಮಾಡಿಕೊಂಡು ಆರ್ಥಿಕವಾಗಿ ಬಡತನ ಮುಕ್ತರಾಗಬೇಕು ಎಂಬುದು ನಮ್ಮ ಉದ್ದೇಶ. ಆದ್ರಿಂದ ನೀವು ನಮ್ಮ ಸಂಘಗಳಿಗೆ ಸೇರ್ಕೋಬೇಕು. ಸೇರ್ಕೊಳ್ಳೋದ್ರಿಂದ ನಮ್ಮಲ್ಲಿ ಬ್ಯಾಂಕ್ ಸಾಲ, ಮತ್ತೆ CF ಸಾಲ, VRF ಸಾಲ, RF ಸಾಲ ಅಂತ ನಮ್ಮಲ್ಲಿ ಎಲ್ಲ RF ಸಾಲ ಅಂತ ನಾವು ನಿಮ್ಗೆ ನೀಡ್ತೀವಿ. ಆದ್ರಿಂದ ನೀವು ಆರ್ಥಿಕವಾಗಿ ಮುಂದುವರಿಬಹುದು. ಮತ್ತೆ ಜೀವನೋಪಾಯ ಚಟುವಟಿಕೆ ಮಾಡಲು ನಿಮ್ಗೆ ಎಲ್ಲಾ ರೀತಿಯ ತರಬೇತಿಗಳನ್ನು ನಮ್ಮ ಸಂಜೀವಿನಿ ಒಕ್ಕೂಟದಿಂದ ಕೊಡಿಸ್ತೀವಿ. ಆದ್ರಿಂದ ನೀವು ನಮ್ಮ ಸಂಜೀವಿನಿ ಒಕ್ಕೂಟಕ್ಕೆ ಸೇರ್ಕತ್ತೀರಲ್ಲ.
ಸರಿ ಆಯ್ತು. ನೀವು ಸಂಜೀವಿನಿ ಒಕ್ಕೂಟಕ್ಕೆ ಸೇರ್ಕೊಳ್ಳಕ್ಕೆ ಏನೇನ್ ಬೇಕು ಎಲ್ಲಾನು ಮಾಡ್ಕೊಳ್ಳಿ. ನಾನು ಇನ್ನೊಂದ್ ದಿನ ಬರ್ತೀನಿ. ಸರಿ ಬಣ್ಣ ಸೀರಾ ಉಟ್ಕೊಂಡು ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮ ನಡೀತಾ ಇದೆ ಒಂದಮ್ಮಕ್ಕ. ಅಲ್ಲಿ ನಮ್ಮೆಲ್ಲರಿಗೂ ಸನ್ಮಾನ ಕರೆದವ್ರೆ, ಅದಕ್ಕೆ ಹೋಗ್ತಾ ಇದ್ವಿ. ಸನ್ಮಾನ ಮಾಡೋಂತ ಕೆಲಸ ನೀನೇನವ ಮಾಡಿದೆ? ಸಂಜೀವಿನಿ ಒಕ್ಕೂಟಕ್ಕೆ ಸೇರ್ಕೊಂಡು ತರಬೇತಿ ತಗೊಂಡು ಅಡಿಕೆ ಪ್ಲೇಟ್ ತಯಾರಿಸಿ ರಾಜ್ಯಾದ್ಯಂತ ಮಾರಾಟ ಮಾಡ್ತಾ ಇದೀವಿ. ಅದನ್ನ ಸರ್ಕಾರ ಗುರುತಿಸಿ ನಮ್ಮನ್ನ ಸನ್ಮಾನ ಕರೆದವ್ರೆ ಒಂದಮ್ಮಕ್ಕ. ನೀ ಎಲ್ಲಿ ಹೊಂಟೆಕ? ನಾವು ಮಹಿಳಾ ಸಂಘವರೆಲ್ಲ ಸೇರ್ಕೊಂಡು ಇದು ಮಣ್ಣಿನ ದೀಪನ ತಯಾರು ಮಾಡಿ ಡೆಲ್ಲಿಲಿ ಸರಸ್ ಮೇಳಕ್ಕೆ ಮಾರುಕಟ್ಟೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂದಮ್ಮಕ್ಕ. ಅಷ್ಟೇ ಅಲ್ಲ ಕಣವ, ನಾವು ಪೆನಾರು ಮಾಡ್ತೀವಿ. ಅಷ್ಟೇ ಅಲ್ಲ ಒನ್ನಮಕ್ಕ, ನಮ್ಗೆ ಸಂಜೀವಿನಿ ಒಕ್ಕೂಟದಿಂದ ತರಬೇತಿಯನ್ನು ಪಡೆದು ನಾವು ಫೈಲು ಬ್ಯಾಗು ಎಲ್ಲ ಮಾಡೋದನ್ನ ಕಲ್ತ್ಕೊಂಡಿದೀವಿ. ಹಾಗೂ ಹಪ್ಪಳನು ಕೂಡ ಮಾಡ್ತೀವಿ. ಅದೇ ಅಲ್ಲ, ಒಬ್ಬಿಟ್ಟು, ರವೆ ಉಂಡೆ ಇನ್ನು ಇತ್ಯಾದಿ ಕಾರ್ಯಕ್ರಮಗಳನ್ನೆಲ್ಲ ನಮ್ಗೆ ತರಬೇತಿ ಕೊಟ್ಟಿದ್ದಾರೆ. ನಾವು ಅಲ್ಲಿ ಒಕ್ಕೂಟದಲ್ಲಿ ತುಂಬಾನೇ ಕೆಲಸನ ಕಲಿತು ಮುಂದುವರೆದಿದ್ದೀವಿ. ಅಷ್ಟೇ ಅಲ್ಲಕ್ಕ, ಬ್ಯಾಗ್ ಕೂಡ ನಾವು ಹಾಕಿದ್ದೀವಿ. ಹೌದಪ್ಪ, ನಾನು ತುಂಬಾ ಬಡತನದಲ್ಲಿದ್ದೀನಿ. ನಿಮ್ ಸಂಘಕ್ಕೆ ನಾನು ಸೇರ್ಸ್ಕೊಳ್ರಕ್ಕ? ನೀವು ಯಶೋದಕ್ಕ ಇದಾರಲ್ಲ, ಅವ್ರನ್ನ ಭೇಟಿ ಮಾಡಿ ಒಂದಮ್ಮಕ್ಕ. ಹೌದು, ಆಯ್ತು ಹೋಯ್ತೀನಿ ನಾನು ಯಶೋದ. ದುಡುಕಿ ತಪ್ಪು ನಿರ್ಧಾರ ತಗೊಂಡಿದ್ರೆ ಈ ದಿನ ಇಷ್ಟು ಜನ ಹೆಣ್ಮಕ್ಳಿಗೆ ನಾನು ದಾರಿ ದೀಪ ಆಗ್ತಿರಲಿಲ್ಲ. ಏನೇ ಕಷ್ಟ ಬಂದ್ರು ಹೆಣ್ಣು ಮೆಟ್ಟಿ ನಿಲ್ಬೇಕು. ಇದಕ್ಕೆಲ್ಲ ಕಾರಣ ಸಂಜೀವಿನಿ. ಇದಕ್ಕೆಲ್ಲ ಕಾರಣ ಸಂಜೀವಿನಿ. ಇದಕ್ಕೆ ನನಗೆ ಮಾರ್ಗದರ್ಶನ ಕೊಟ್ಟು ನನ್ನ ಕುಟುಂಬದಲ್ಲಿ ಆಯ್ತಿದ್ದಂತ ದೌರ್ಜನ್ಯನ, ನನಗೆ ಮಾಡ್ತಿದ್ದಂತ ಕಷ್ಟನ ತಪ್ಪಿಸಿದ್ದು ಸಂಜೀವಿನಿ. ಮೆಟ್ಟಿ ನಿಂತಿರೋದು ಒಂದು ದಿನ